ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಒಂದು ಮನೆ ಕಟ್ಟುವುದಕ್ಕಿಂತ ಮುನ್ನ ಆ ಒಂದು ಸೈಟಿನ ಒಂದು ಸರ್ವೆಯನ್ನು ಮಾಡಿಸಿ, ಒಂದು ಬಾಂಧಕಲ್ ಅಂದರೆ ಬೌಂಡ್ರಿಯನ್ನು ಫಿಕ್ಸ್ ಮಾಡಿಸಿಕೊಂಡು ಪ್ರಾಪರಾಗಿ ಅಕ್ಕಪಕ್ಕದವರಿಗೆ ಅವರ ಸಮಕ್ಷಮದಲ್ಲಿ ಇದ್ದು ಆ ಒಂದು ಸರ್ವೆಯನ್ನು ಮಾಡಿಸಿ ಬೌಂಡ್ರಿ ಫಿಕ್ಸ್ ಮಾಡಿಸ್ಕೊಂಡು ಆನಂತರ ನೀವು ಆ ಒಂದು ಬಿಲ್ಡಿಂಗ್ ಕಟ್ಟುವ ಮುನ್ನ ಬೈಲಾಸ್ಗಳನ್ನು, ಲೋಕಲ್ ಬಿಲ್ಡಿಂಗ್ ಬೈಲಾಸ್ ಏನಿದೆ ಅದರ ಪ್ರಕಾರವಾಗಿ ನೀವು ಫಾಲೋ ಮಾಡಿ ಮನೆಗಳನ್ನು, ಕಟ್ಟಡಗಳನ್ನು ಕಟ್ಟಿಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅಂತಹ ಸಂದರ್ಭಗಳಲ್ಲಿ ಅಕ್ಕಪಕ್ಕದವರು ನಿಮಗೆ ತಕರಾರುಗಳನ್ನು ಮಾಡುವ ಸಾಧ್ಯತೆಗಳು ಇರುತ್ತೆ. ಅವ್ರು ಏನು ಹೇಳ್ಬೋದು, ಈಗ ಸೆಟ್ ಬ್ಯಾಕ್ ಏರಿಯಾನ ಬಿಟ್ಟು ನೀವು ಕಟ್ಟಿ ಅಂತ ಹೇಳಿ ತಕರಾರುಗಳನ್ನು ಮಾಡಬಹುದು. ಉದಾಹರಣೆಗೆ ಮೊನ್ನೆ ಇದೇ ತರಹದ ಒಂದು ವೀಕ್ಷಕರು, ಕಕ್ಷಿದಾರರು ಬಂದಿದ್ದರು. ಅವರು ಸೈಟೇ ಚಿಕ್ಕದಿದೆ, 20-30 ಇದೆ, ಅದು BDA ಸೈಟು ಚಿಕ್ಕದಿದೆ, ಅದು 20-30 600 ಸ್ಕ್ವೇರ್ ಫೀಟು ಬರಲ್ಲ ಅದು. ಸೊ ಅಂತಹ ಸೈಟ್ಗೂ ಕೂಡ ನೀನು ಸೆಟ್ ಬ್ಯಾಕ್ ಏರಿಯಾನ ಬಿಡು, 3 ಅಡಿ ಜಾಗ ಬಿಟ್ಬಿಟ್ಟು ನೀನು ಮನೆ ಕಟ್ಟು, ಇಲ್ಲ ಅಂದರೆ ನಾನು ಮನೆ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಬೇಕಾಬಿಟ್ಟು ತಕರಾರುಗಳನ್ನು ಮಾಡಿಕೊಂಡು ಅಲ್ಲಿ ಅವರಿಗೆ ತೊಂದರೆಗಳನ್ನು ಮಾಡಿಕೊಂಡು ಪಕ್ಕದವನು ಕೂತಿದ್ದಾನೆ. ಏನು ಮಾಡೋದು ಸರ್ ಅಂತ ಹೇಳಿ ಆಗ ಆ BDA ಬಿಲ್ಡಿಂಗ್ ಬೈಲಾಸನ್ನು ತೆಗೆದುಕೊಂಡಾಗ ಈ 20/30 ಅಂದರೆ 600 ಸ್ಕ್ವೇರ್ ಫೀಟ್, ಸ್ವಲ್ಪ ಸ್ಕ್ವೇರ್ ಫೀಟ್ ಕಮ್ಮಿ ಬರುತ್ತೆ, ಒಂದು 36 ಸ್ಕ್ವೇರ್ ಫೀಟ್ ಏನೋ ಕಮ್ಮಿ ಬರಬಹುದು. ಸೊ ಆ ಒಂದು ಸೈಟಿನಲ್ಲಿ ನೀವು ಸೆಟ್ ಬ್ಯಾಕ್ ಏರಿಯಾಗಳನ್ನು ಬಿಟ್ಟು ಕಟ್ಟಬೇಕು ಅನ್ನೋದಕ್ಕೆ ಅದು ಎಕ್ಸೆಂಪ್ಷನ್ ಇದೆ ಅವರಿಗೆ. ಅಂದರೆ ಸೈಟೇ ಚಿಕ್ಕದು, 2 ಅಡಿ 3 ಅಡಿ ಬಿಟ್ಟರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಅಂತ ಹೇಳಿ. ಮತ್ತು ಅಂತಹ ಸಂದರ್ಭಗಳಲ್ಲಿ ನೀವು ಬಿಲ್ಡಿಂಗ್ ಬೈಲಾಸ್ ಹೀಗಿದೆ, ಕಾನೂನು ಈ ರೀತಿ ಇದೆ, ನಾನು ಇಷ್ಟಡಿ ಬಿಟ್ಟು ಕಟ್ಟಲೇಬೇಕು ಅನ್ನೋದೇನಿಲ್ಲ, ಆದ್ದರಿಂದ ನೀವು ಹೇಳಿದ್ದನ್ನು ಕೇಳೋಕ್ಕಾಗಲ್ಲ ಅಂತ ಹೇಳಿ ಅವ್ರು ವಿನಾಕಾರಣ ತೊಂದರೆ ಮಾಡಿದ್ರೆ ನೀವು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ವಿಡಿಯೋ, ಆಡಿಯೋ ಏನಿದೆಯೆಲ್ಲ ಮಾಡಿಕೊಂಡು ನೀವು ಈ ರೀತಿಯಾಗಿ ಕಾನೂನಿದೆ ಆದರೂ ಕೂಡ ಅವರು ಈ ರೀತಿಯಾಗಿ ನನಗೆ ತೊಂದರೆಗಳನ್ನ ಮಾಡ್ತಾಯಿದ್ದಾರೆ, ಸಮಸ್ಯೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವ್ರಿಗೆ ಕಾನೂನುಬದ್ಧವಾದಂಥ ಹಕ್ಕು ಇಲ್ಲದೆ ಹೋದರೂ ಕೂಡ ನನ್ನ ಕಾನೂನುಬದ್ಧವಾದಂಥ ಹಕ್ಕನ್ನು ಚಲಾಯಿಸ್ತಾ ನಾನು ಮನೆಯನ್ನು ಕಟ್ತಾಯಿದ್ರು ಕೂಡ ನನಗೆ ಅವರು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೇಂಟನ್ನು ನೀವು ಪೊಲೀಸ್ನವ್ರಿಗೆ ಕೊಡ್ಬೋದು. ಮತ್ತು ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಇಂಜಂಕ್ಷನ್ ಆರ್ಡ್ರನ್ನು ನೀವು ತೊಗೊಳ್ಬಹುದು. ಉದಾಹರಣೆಗೆ ಈಗ ಆಗಲೇ ಅವರು ನಾಟ್ ಟು ಇಂಟರ್ಫಿಯರ್ ದ ಪೀಸ್ಫುಲ್ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ ಅಂತ ಹೇಳಿ ನೀವು ಕೇಳಬಹುದು. ಈಗ ಇದು ಇಲ್ಲ, 1 ಅಡಿ ನೀವು ನಮ್ಮದು ಒತ್ತರಿಸಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡಿದ್ದಾರಾ ಅನ್ನೋದನ್ನು ನೀವು ಕೇಳಬೇಕಾಗತ್ತೆ. ಅವರು ಸರ್ವೆ ಮಾಡಿಸಿ ಬಂದ್ಕಲ್ಲು ಹಾಕ್ಸಿ ಬೌಂಡ್ರಿ ಕಲ್ಲುಗಳನ್ನ ನೆಡ್ತಾರೆ, ಅದನ್ನು ನಡೆಸಿ ಅವರು ಕರೆಕ್ಟಾಗಿ ಸ್ಕೆಚ್ ಮಾಡಿಸ್ಕೊಂಡು ಅವರು ಕಟ್ಕೊಂಡಿದ್ದಾರಾ ಅಥವಾ ಅವರು ಮಾಡ್ಕೊಂಡಿದ್ದಾರಾ ಅನ್ನೋದನ್ನು ನೋಡಿ. ಅವರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಮಾಡ್ಕೊಳ್ಳದೇನೆ ನಮ್ಮದು ಒತ್ತುವರಿ ಮಾಡಿಬಿಟ್ಟಿದ್ದೀವಿ ಅಂತ ನೀವು ಹೇಗೆ ಹೇಳ್ತೀರಾ, ಯಾವ ಆಧಾರದ ಮೇಲೆ ಹೇಳ್ತೀರಾ ಅನ್ನೋದನ್ನು ನೀವು ಪ್ರಶ್ನೆ ಮಾಡಬಹುದಾಗಿದೆ. ಆದ್ದರಿಂದ ವಿನಾಕಾರಣ ದಾಖಲೆಗಳೇ ಇಲ್ಲದೆ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳದೆ, ಸರ್ವೆ ಮಾಡಿಸ್ಕೊಳ್ಳದೆ, ಅವ್ರ ಸೈಟ್ಗೆ ಏನೂ ಮಾಡಿಸ್ಕೊಳ್ದೇನೆ ಪಕ್ಕದ ಸೈಟಿನವರು ಏನಾದ್ರು ಕಟ್ಟಕ್ಕೆ ಅಂತ ಹೋದಾಗ ಸುಮ್ಮನೆ ಈ ತರಹದ ಕಿರಿಕಿರಿಗಳು ಏನಾದರೂ ಮಾಡುವಂತಹ ಸಂದರ್ಭಗಳು ಬಂದರೆ ನೀವು ಆ ಒಂದು ಸ್ಥಳೀಯ ಒಂದು ಕಾನೂನು ಏನಿದೆ, ಬಿಲ್ಡಿಂಗ್ ಬೈಲಾಸ್ ಏನಿದೆ ಅನ್ನೋದನ್ನು ನೀವು ತಿಳಿದುಕೊಂಡು ವಕೀಲರ ಸಲಹೆಯನ್ನು ಪಡೆದು ನೀವು ಕೋರ್ಟಿನಿಂದ ಒಂದು ಸ್ಟೇ ಆರ್ಡ್ರಿಗೆ ಅವರು ಹಾಕ್ಕೊಂಡು ಅವರ ವಿರುದ್ಧ ನೀವು ನಿಮಗಾದಂತಹ ನಷ್ಟ, ಮಾನಸಿಕ ಕಿರಿಕಿರಿ ಇದಕ್ಕೆ ನೀವು ಪರಿಹಾರವನ್ನು ಕೂಡ ವಸೂಲು ಮಾಡಬಹುದಾಗಿದೆ ಎಂಬುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಟ್ಟಿದ್ದೇನೆ. ಆದ್ದರಿಂದ ಈ ಒಂದು ಮನೆಯನ್ನು ಕಟ್ಟುವ ಮುನ್ನ ಸೆಟ್ ಬ್ಯಾಕನ್ನು ಎಲ್ಲ ಸೈಟ್ಗೂ ಬಿಡಬೇಕಾ ಅಥವಾ ಎಷ್ಟು ದೊಡ್ಡ ಸೈಟ್ ಇದ್ದರೆ ಬಿಡಬೇಕಾಗತ್ತೆ, ಎಷ್ಟು ಅಡಿ ಬಿಡಬೇಕಾಗತ್ತೆ ಅದನ್ನು ತಿಳಿದುಕೊಂಡು ನೀವು ಸೆಟ್ ಬ್ಯಾಕ್ಗಳನ್ನು ಬಿಟ್ಟು ನೀವು ಕಟ್ಟಿಕೊಳ್ಳೋದು ಒಳ್ಳೆಯದು. ಮತ್ತು ಕೆಲವು ಪಕ್ಕದ ಬಿಲ್ಡಿಂಗ್ನವರು ಮೋಲ್ಡ್ ಆಗ್ತಾ ಸಜ್ಜೆ ಆಗ್ತಾ ಇನ್ನೇನು ಅದೆಲ್ಲ ನಿಮ್ಮ ಜಾಗದ ಒಳಗಡೆ ಸೆಟ್ ಬ್ಯಾಕ್ ಏರಿಯಾ ಒಳಗಡೆ ಅದೇನಾದ್ರು ಬರೋ ಥರ ಇದ್ದರೆ ಆಗ ನೀವು ಅವರು ಆ ರೀತಿಯಾಗಿ ಕಟ್ಟದಂತೆ ನೀವು ಸ್ಟೇ ಆರ್ಡ್ರ್ಗಳನ್ನು
ಪಡೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಇದೆಲ್ಲ ಸಿವಿಲ್ ಮ್ಯಾಟ್ರ್ಗಳಾಗಿರುತ್ತೆ. ಸುಖ ಸುಮ್ಮನೆ ನೀವು ಏನೋ ಸ್ಟೇಷನ್ಗಳಿಗೆ ಹೋಗಿ ಇದಕ್ಕೆಲ್ಲ ಕ್ರಿಮಿನಲ್ ಫ್ಲೇವರ್ಗಳನ್ನ ಮಾಡಿಕೊಂಡು ಗಲಾಟೆಗಳನ್ನ ಮಾಡಿಕೊಂಡು ಏನೋ ಹೊಡೆಯೋದು ಅಥವಾ ಬೈಯೋದು, ಅಶ್ಲೀಲ ವಾಕ್ಯಗಳಿಂದ ನಿಲ್ಲಿಸೋದು, ಈ ರೀತಿಯಾಗೆಲ್ಲ ಮಾಡಿಕೊಂಡು FIRಗಳನ್ನ ಮಾಡಿಕೊಂಡು ಒದ್ದಾಡುವಂತಹ ಪ್ರಮೇಯಗಳು ಮಾಡ್ಕೋತಾ ಇದ್ದಾರೆ ಜನಗಳು. ಇದನ್ನು ನಾನು ನೋಡ್ತಾ ಇದ್ದೇನೆ. ಆದ್ದರಿಂದ ಕಾನೂನಿನ ಅರಿವು ಪಡ್ಕೊಳ್ಳಿ. ಸಿವಿಲ್ ಪ್ರಕರಣಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ. ಅದನ್ನು ಒಂದು ಡಿಗ್ನಿಫೈಡ್ ಆಗಿ ಕೋರ್ಟ್ಗೆ ಅಪ್ರೋಚ್ ಮಾಡಿ, ಕೋರ್ಟ್ ಮುಖಾಂತರ ಏನಿದೆಯೋ ನೀವು ಕಾನೂನನ್ನು ಪಡ್ಕೊಂಡು ಕಾನೂನಿನ ಮುಖಾಂತರ, ಕೋರ್ಟಿನ ಮುಖಾಂತರ ಪೊಲೀಸ್ನವ್ರಿಗೆ ಡೈರೆಕ್ಷನ್ನ ತಗೊಳ್ಳಿ. ಆಗ ಪೊಲೀಸ್ನವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಸುಮ್ಮನೆ ಎಲ್ಲದಕ್ಕೂ ಏನೂ ಮಾಡದೆ ಎಲ್ಲದಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ರೆ ಅವ್ರು ಹೇಳಿದ್ದೇ ಕೋರ್ಟು, ಅವ್ರು ಮಾತಾಡಿದ್ದೇ ನ್ಯಾಯ ಅನ್ನೋ ಥರದಲ್ಲಿ ಆಗೋಗ್ಬಿಡುತ್ತೆ. ನೋಡಿ, ಮೊನ್ನೆಲ್ಲ ಒಂದು ಕೇಸ್ ಬಂದಿದೆ. ಅದರಲ್ಲಿ ಅಪಾರ್ಟ್ಮೆಂಟು ಕಟ್ಟಿದ್ದಾರೆ, ಸೆಟ್ ಬ್ಯಾಕ್ ಏರಿಯಾ 3 ಅಡಿ ಜಾಗ ಬಿಟ್ಟು ಬಿಲ್ಡಿಂಗನ್ನು ಕಟ್ಟಿದ್ದಾರೆ, ಬಿಲ್ಟಪ್ ಲೈನು ಬಂದಿದೆ. ಆದರೆ ಆ ಗ್ರೌಂಡ್ ಫ್ಲೋರ್ನವನು ಏನು ಮಾಡಿದ್ದಾನೆ, ಆ ಒಂದು ಕಿಟಕಿ ಸಜ್ಜ ಇದೆಯಲ್ಲ ಅದನ್ನು ಆ ಸೆಟ್ ಬ್ಯಾಕ್ ಏರಿಯಾವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಾಯಿದೆ, ಪಾರಿವಾಳಗಳು, ಪಕ್ಷಿಗಳು ಅವೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಗಲೀಜು ಮಾಡ್ತಾ ಮತ್ತು ಆ ಸೌಂಡ್ಗಳು ಇದೆಲ್ಲ ಆಗ್ತಾ ಇರೋದ್ರಿಂದ ಫಸ್ಟ್ ಫ್ಲೋರ್ನಲ್ಲಿರೋರಿಗೆ ತೊಂದರೆ ಆಗ್ತಾಯಿದೆ. ಸೊ ಅದು ಮಾಡಿರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾಯಿದೆ, ಕಿರಿಕಿರಿ ಆಗ್ತಾಯಿದೆ. ಅದನ್ನು ಕ್ಲೀನ್ ಮಾಡಿಸೋದು ಇವೆಲ್ಲ ಸಮಸ್ಯೆಗಳು ಆಗ್ತಾಯಿದ್ದಾವೆ. ಆಗೇನು ಮಾಡ್ಬೋದು, ಸೆಟ್ ಬ್ಯಾಕ್ ಏರಿಯಾ ಅಂದರೆ ಖಾಲಿ ಜಾಗ, ಮನೆ ಬಿಲ್ಟಪ್ ಏರಿಯಾ ಮತ್ತು ಒಂದು 3 ಅಡಿ ಬಿಟ್ಟು ಅಲ್ಲೊಂದು ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ ಸುತ್ತ. ಸೊ ಆ ಖಾಲಿ ಜಾಗದಲ್ಲಿ ನೀವು ಸಜ್ಜಾಗಳನ್ನ ಹಾಕ್ಕೊಂಡು ಮೋಲ್ಡ್ಗಳು ಹಾಕ್ಕೊಂಡು ನೀವು ಕೂತ್ಕೊಂಡ್ರೆ ಅದನ್ನು ಕೂಡ ನೀವು ತೆಗೆಸಬಹುದಾಗುತ್ತೆ ಎಂಬುವಂತಹ ಮಾಹಿತಿಗಳು ಕೂಡ ಇಲ್ಲಿ ನೀಡ್ತಾ ಇದ್ದೇನೆ. ಸೊ ಕಾನೂನು ಬಾಹಿರವಾಗಿ ಕಾಮನ್ ಏರಿಯಾಗಳನ್ನು ಒತ್ತುವರಿ ಮಾಡ್ಕೊಂಡು ಅಥವಾ ಕಾಮನ್ ಏರಿಯಾಗಳು ಎಲ್ಲರೂ ಉಪಯೋಗಿಸಬಹುದಾದಂತಹ ಜಾಗವನ್ನು, ಸ್ಥಳವನ್ನು ನೀವು ನಿಮ್ಮ ವೈಯಕ್ತಿಕವಾದಂತಹ ಒಂದು ಲಾಭಕ್ಕೆ ಅಥವಾ ಆ ಒಂದು ಇಚ್ಛೆಗೆ ನೀವು ಅದನ್ನು ಬಳಕೆ ಮಾಡಿಕೊಂಡಿದ್ದೆ ಅದರಲ್ಲಿ ಆ ಜಾಗನ, ಅದರ ವಿರುದ್ಧನೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಸಿವಿಲ್ ವ್ಯಾಜ್ಯಗಳನ್ನು ನೀವು ಮತ್ತು ಅದರ ಪ್ರಕರಣಗಳನ್ನು ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ನೀವು ಏನೇ ಒಂದು ಮಾಡುವ ಮುನ್ನ ಎಲ್ಲದಕ್ಕೂ ಪೊಲೀಸ್ ಠಾಣೆಗೆ ಹೋಗುವ ಬದಲು ವಕೀಲರನ್ನು ಸಂಪರ್ಕಿಸಿ, ಇದು ನನ್ನ ಸಮಸ್ಯೆ, ಇದಕ್ಕೆ ಕಾನೂನು ಏನು ಹೇಳುತ್ತೆ, ಇದನ್ನು ನಾನು ಹೇಗೆ ಬಗೆಹರಿಸಿಕೊಳ್ಳಬಹುದು, ಯಾವುದು ಸೂಕ್ತವಾದಂತಹ ಮಾರ್ಗ ಎಂಬುದನ್ನು ನೀವು ಸಲಹೆಯನ್ನು ಪಡೆದು ನಿಮಗೆ ಸರಿ ಅನಿಸಿದ್ದೇ ಆದಲ್ಲಿ ವಕೀಲರುಗಳನ್ನು ನೀವು ಭೇಟಿ ಮಾಡಿಕೊಂಡು ಅವ್ರು ಹೇಳಿರುವ ಮಾರ್ಗದರ್ಶನದ ಮುಖಾಂತರ ನೀವು ಹೋಗಬಹುದು. ಇಲ್ಲ ಅಂತ ಹೇಳಿದ್ರೆ ನನ್ನಿಂದಲೇ ಏನಾದರೂ ಸೇವೆ ಬೇಕಾಗಿದ್ದೇ ಆದಲ್ಲಿ, ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.